ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರಾಯಲ್ ಎನ್ಫೀಲ್ಡ್ ಅಂಟರ್ 350 ಬೈಕ್. ಹೌದು, ಇದ್ರ ಬಗ್ಗೆನೇ ನಾನು ರಿವ್ಯೂ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಲೊಕೇಶನ್ಗೆ ಹುಡ್ಕೊಂಡು ಬಂದಿದ್ದೀನಿ. ಇದು ಸುಮಾರು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಫೀಡ್ಬ್ಯಾಕ್ ಅಂದ್ರೆ ರಿವ್ಯೂಸ್ ನಾನು ಕೊಡ್ಲೇಬೇಕು, ಯಾಕಂದ್ರೆ ನನಗೆ ಈ ಬೈಕ್ ತುಂಬಾ ಇಷ್ಟ ಆಗಿದೆ. ಸೊ ನೀವು ಔಟ್ಲುಕ್ ತುಂಬಾ ಚೆನ್ನಾಗಿ ನಿಮ್ಗೆ ಇಷ್ಟ ಆಗುತ್ತೆ, ಇಂಪ್ರೆಸ್ ಆಗೋ ತರನೇ ಔಟ್ಲುಕ್ ಕೊಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡ್ ಅಂದ್ರೆ ಈ ಫುಲ್ ಬಾಡಿ ಫುಲ್ ಬರೋ ಮೆಟಲ್ ಅಲ್ಲೇ ಮಾಡಿರ್ತಾರೆ. ಬಟ್ ಈ ಒಂದು ಅಂಟರ್ 350 ಬೈಕ್ ಅಲ್ಲಿ ಟ್ಯಾಂಕ್ ಮಾತ್ರ ಮೆಟಲ್ ಅಲ್ಲಿ ಮಾಡಿದ್ದಾರೆ. ಮಿಕ್ಕಿದ್ ಯಾವ ಪಾರ್ಟ್ಸ್ ಆದ್ರೂ ನೋಡ್ಕೊಳ್ಳಿ, ಬರೇ ಫೈಬರ್ ಅಲ್ಲಿ ಇದೆ. ಈ ನಂಬರ್ ಪ್ಲೇಟ್ ಹಿಂದೆಗಡೆ ಒಂದು ಮಡ್ಗಾಡ್ ಇದೆಯಲ್ಲ, ಇದು ಕೂಡ ಇದು ಫೈಬರ್. ಈಗ ಇಲ್ಲಿ ಹಾಕ್ಸಿದೆಯಲ್ಲ ಕೆಳಗಡೆ, ಇದು ಕೂಡ ಫೈಬರ್. ಈ ಒಂದು ಬೈಕ್ ಅಲ್ಲಿ ನೀವು ನೋಡ್ತಾ ಇರ್ಬೋದು 1+4 ಗೇರ್ ಇದೆ. ಒಂದು ಫಸ್ಟ್ ಡೌನ್ ಗೇರ್ ಮತ್ತೆ ಅಪ್ ಗೇರ್ 4 ಇರುತ್ತೆ, ಟೋಟಲ್ 5 ಗೇರ್ಸ್ ಇರುತ್ತೆ. ಈ ಒಂದು ಪೆಟ್ರೋಲ್ ಟ್ಯಾಂಕ್ ಆಲ್ಮೋಸ್ಟ್ 13 ಲೀಟರ್ ವರೆಗೂ ಈ ಕೆಪಾಸಿಟಿ ಇದೆ ಈ ಒಂದು ಬೈಕ್ ಅಲ್ಲಿ. ಓಕೆ, ಇದಕ್ಕೆ ಫ್ಯೂಯಲ್ ಇಂಜೆಕ್ಟರ್ ಇದ್ರಿಂದ ನಾವು ಜಾಸ್ತಿ ರಿಸರ್ವ್ ಅಲ್ಲಿ ಓಡಿಸಕ್ ಆಗಲ್ಲ. ಅಕಸ್ಮಾತ್ ಜಾಸ್ತಿ ರಿಸರ್ವ್ ಅಲ್ಲಿ ಓಡಿಸಿದ್ರೆ ಫ್ಯೂಯಲ್ ಇಂಜೆಕ್ಟರ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ, ಅದನ್ನ ವಾರಂಟಿ ಕ್ಲೈಮ್ ಮಾಡ್ಕೊಳಕ್ ಆಗಲ್ಲ. ಓಕೆ, ಇನ್ನು ಈ ಗಾಡಿ ಸಸ್ಪೆನ್ಷನ್ ಬಗ್ಗೆ ಬರೋಣ. ಇದು ತುಂಬಾ ಕೋಪರೇಟ್ ಮಾಡುತ್ತೆ. ಫ್ರಂಟ್ ಸಸ್ಪೆನ್ಷನ್ ಇದೆಯಲ್ಲ, ಓಕೆ, ಏನು ತೊಂದರೆ ಇಲ್ಲ. ಇನ್ನು ರೇಸ್ ಸಸ್ಪೆನ್ಷನ್ ಇದೆಯಲ್ಲ, ಅಂದ್ರೆ ಬ್ಯಾಕ್ ಸಸ್ಪೆನ್ಷನ್ ಇಲ್ಲ. ಇದು ಒಂದು ಚಿಕ್ಕ ಅಂಶ ಬಂದ್ರು ಕೂಡ ಎತ್ತಾಕುತ್ತೆ, ಬ್ಯಾಕಿಗೆ ಒಳ್ಳೆ ಏಟ್ ಬೀಳುತ್ತೆ. ಯಾಕೋ ಅಷ್ಟೊಂದು ಸಸ್ಪೆನ್ಷನ್ ಅಷ್ಟೊಂದು ಚೆನ್ನಾಗಿ ಕೊಟ್ಟಿಲ್ಲ ಈ ಒಂದು 350ಗೆ. ಏನೋ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಅಂದ್ರೆ ಕಡಿಮೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸಸ್ಪೆನ್ಷನ್ ಹಿಂದೆಗಡೆ ಕೊಟ್ಟಿದ್ದಾನೆ. ಐ ಡೋಂಟ್ ನೋ ಏನಕ್ಕೆ ಈ ತರ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಬ್ರೇಕ್ ಸಿಸ್ಟಮ್ಗೆ ಬಂದ್ರೆ, ಇನ್ನು ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕೂಡ ABS ಸಿಸ್ಟಮ್. ಅದ್ರಲ್ಲೂ ಫ್ರಂಟ್ ABS ಸಿಸ್ಟಮ್ ಇದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಯಾಕು ಪರವಾಗಿಲ್ಲ, ಓಕೆ ಅಷ್ಟೇನೆ. ಬಟ್ ಫ್ರಂಟ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಫ್ರಂಟ್ ಯಾವಾಗ್ಲೂ ಚೆನ್ನಾಗೇ ಇರಬೇಕು. ರೇರ್ನು ಯೂಸ್ ಮಾಡ್ತೀವಿ, ಬಟ್ ಓಕೆ, ಅದು ಯೂಸ್ ಆಗುತ್ತೆ ಅಂತ ತೊಂದರೆ ಇಲ್ಲ. ಇನ್ನು ರೈಡಿಂಗ್ ಪೋಸ್ಚರ್ ಅಂತ ಬಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿದೆ. ನಾವೇನಾದ್ರು ತುಂಬಾ ಲಾಂಗ್ ಡ್ರೈವ್ ತಗೋತೀನಿ ಅಂದ್ರೆ ಬ್ಯಾಕ್ ಪೈನ್ ಬರುತ್ತೆ. ಇದನ್ನ ಹೇಗ್ ಅವಾಯ್ಡ್ ಮಾಡೋದಂದ್ರೆ ಹ್ಯಾಂಡಲ್ ಬಾರ್ ರೈಸರ್ ಹಾಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಓಕೆ, ಇನ್ನು ಈ ಬೈಕ್ ನ ಟಾಪ್ ಸ್ಪೀಡ್ ಬಂದು 120ರಿಂದ 125 ಓಡಿಸಬಹುದು, ಅದು ಹೈವೇನಲ್ಲಿ ಮಾತ್ರ. ಓಕೆ, ಇನ್ನು ಸಿಟಿಗೆ ಬಂದ್ರೆ ನಿಮಗೆ ಗೊತ್ತಲ್ಲ, ಈ ಟ್ರಾಫಿಕ್ ಜಾಮ್ ಅಲ್ಲೆಲ್ಲ ಆಗಲ್ಲ, ಅದು ಆಗದೆ ಇರೋ ಕೆಲಸ. ಓಕೆ, ಈ ಗಾಡಿನ ಮೈಲೇಜ್ ಬಂದ್ಬಿಟ್ಟು ಏನಾದ್ರು ಹೈವೇನಲ್ಲಿ ಓಡಿಸಿದ್ರೆ 20ರಿಂದ 25 ಓಡಿಸಬಹುದು. ಅದೇ ನಾವು ಸಿಟಿಲಿ ಓಡಿಸ್ತೀನಿ ಅಂದ್ರೆ ನಿಮ್ ಮ್ಯಾಕ್ಸಿಮಮ್ 17ರಿಂದ 18 ಕಿಲೋಮೀಟರ್ ಅಷ್ಟೇನೆ ಇದು ಸಿಟಿಲಿ ನಮ್ಗೆ ಮೈಲೇಜ್ ಸಿಗೋದು. ಆದ್ರೆ ಕಂಪ್ನಿಯವ್ರು ಹೇಳೋದು, ನಮ್ ಗಾಡಿ ತಗೋಬೇಕಾದ್ರೆ ಕಂಪ್ನಿಯವ್ರು ಹೇಳ್ತಾರೆ ಇದು 40 ಕಿಲೋಮೀಟರ್ ಕೊಡುತ್ತೆ ಮೈಲೇಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅದು ಎಲ್ಲಿ ಕೊಡುತ್ತೆ ಅಂತ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಈ ಒಂದು ರಾಯಲ್ ಎನ್ಫೀಲ್ಡ್ ಅಂಟರ್ 350 ಬೈಕ್ ನ ಈ ಒಂದು ರಿವ್ಯೂ ಇವತ್ತಿನ ಒಂದು ವಿಡಿಯೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಆಮೇಲೆ ಇದ್ರದ್ದು ಒರಿಜಿನಲ್ ಏನಾದ್ರು ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೊಟ್ಟಿರ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ಕಮೆಂಟ್ ಅಲ್ಲಿ ಅಥವಾ ವಿಡಿಯೋ ಮುಖಾಂತರ ನಿಮ್ಗೆ ಮಾಹಿತಿ ತಿಳಿಸೋಕೆ ನಾನು ಟ್ರೈ ಮಾಡ್ತೀನಿ.